صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಜೊತೆಗೆ ನಡೆದವರೇ ನಿಮ್ಮ ಶತ್ರುಗಳಾಗ್ತಾರೆ. ಅವರಿಂದ ರಕ್ಷೆ ಹೊಂದಲು ಇದನ್ನು ಮಾಡಿ. ಇಂದಿನ ಕಾಲದಲ್ಲಿ ಯಾರನ್ನೂ ಕೂಡ ವಿಶ್ವಾಸವಿರಿಸಲು ಸಾಧ್ಯವಿಲ್ಲ. ನಮ್ಮ ಜೊತೆಗೇ ನಡೆದವರು, ನಮ್ಮ ಜೊತೆ ಇದ್ದವರು ಕೊನೆಗೆ ನಮ್ಮ ಶತ್ರುಗಳಾಗ್ತಾರೆ. ಆದ್ದರಿಂದ ಅಂತಹ ಶತ್ರುಗಳಿಂದ ರಕ್ಷೆ ಹೊಂದಲಿರುವಂತಹ ಒಂದು ದಾರಿ ಈ ಒಂದು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಅಬಿ ಸঈದ್ ಅಲ್ ಖುದರಿ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ನಬಿಯಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಮಸ್ತುಖಲಿಫ ಖಲೀಫತನ್ ಇಲ್ಲಾ ಲಹು ಬಿತ್ವಾನತಾನಿ. ಯಾವುದೇ ಓರ್ವ ವ್ಯಕ್ತಿಯನ್ನು ಅಲ್ಲಾಹನು ಖಲೀಫನಾಗಿ ನಿರ್ಣಯಿಸಿದರೆ ಆತನಿಗೆ ಎರಡು ವಿಭಾಗ ಜನರಿರ್ತಾರೆ. ಇದು ಕೇವಲ ಒಂದು ಖಲೀಫರ ಕುರಿತಲ್ಲ, ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಬಿತ್ವಾನತಾನಿ ಎರಡು ವಿಭಾಗ ಜನರು ನಮ್ಮ ಜೊತೆ ಇರ್ತಾರೆ. ಬಿತ್ವಾನತುನ್ ಒಂದು ವಿಭಾಗ, ತಅಮುರುಹು ಬಿಲ್ ಖೈರಿ, ಅವರು ನಮಗೆ ಒಳಿತನ್ನು ಉಪದೇಶಿಸ್ತಾರೆ. ಅದೇ ರೀತಿ ತಹುಲ್ಲುಹು ಅಲೈಹಿ, ಆ ಒಳಿತನ್ನು ಮಾಡಲು ನಮಗೆ ಪ್ರೇರಣೆಯನ್ನು ನೀಡ್ತಾರೆ. ಬಿತ್ವಾನತುನ್ ಎರಡನೇ ವಿಭಾಗ, ತಅಮುರುಹು ಬಿಶ್ಶರ್ರಿ, ಅವರು ಕೆಡುಕನ್ನು ನಮಗೆ ಹೇಳಿಕೊಡ್ತಾರೆ. ಅದೇ ರೀತಿ ತಹುಲ್ಲುಹು ಅಲೈಹಿ, ಆ ಕೆಡುಕನ್ನು ಮಾಡಲು ನಮಗೆ ಪ್ರೇರೇಪಿಸುತ್ತಾರೆ. ಈ ರೀತಿಯಾದಂತಹ ಎರಡು ವಿಭಾಗ ಜನರು ನಮ್ಮೊಂದಿಗಿರುತ್ತಾರೆ. ಆದ್ದರಿಂದ ವಲ್ ಮಾಸೂಮು ಮನ್ ಅಸಮಲ್ಲಾಹ್, ನಿಮಗೆ ಕೆಡುಕಿನಿಂದ ರಕ್ಷೆ ಹೊಂದಬೇಕಾದರೆ ಆ ಸಂರಕ್ಷಣೆ ಅದು ನೀಡುವವನು ಅಲ್ಲಾಹನಾಗಿರುತ್ತಾನೆ, ಹೊರತು ನಿನ್ನ ಗೆಳೆಯನಲ್ಲ ಎಂದು ಇಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ನಮಗೆಲ್ಲರಿಗೂ ನೀಡಿದಂತಹ ಒಂದು ಉಪದೇಶ ಇದೆ. ಈ ಒಂದು ಸಂಗತಿ ನಮ್ಮ ಜೀವನದಲ್ಲಿ ನಾವು ಎಲ್ಲ ಸಮಯದಲ್ಲೂ ಕೂಡ ಅನುಭವಿಸ್ತಾ ಇರ್ತೇವೆ. ಪ್ರತಿಯೊಬ್ಬರೂ ಕೂಡ ಅನುಭವಿಸಿರಬಹುದು. ಅಂದರೆ ಎರಡು ವಿಭಾಗ ಜನರು ನಮ್ಮ ಜೊತೆ ಇರ್ತಾರೆ. ಒಂದು ವಿಭಾಗ ಜನರು ಅವರು ನಮ್ಮೊಂದಿಗೆ ಒಳಿತನ್ನು ಹೇಳಿಕೊಡ್ತಿರ್ತಾರೆ. ಹಾಗೆ ಮಾಡಬೇಡ, ಹೀಗೆ ಮಾಡು, ಈ ರೀತಿ ಒಳಿತನ್ನು ಉಪದೇಶಿಸ್ತಾರೆ. ಅದೇ ರೀತಿ ನಮ್ಮ ಜೊತೆ ಒಳಿತಿನಲ್ಲಿ ಅವರು ಭಾಗಿಯಾಗ್ತಾರೆ. ಅವರನ್ನೂ ಕೂಡ ಪೂರ್ಣವಾಗಿ ನೀನು ವಿಶ್ವಾಸವಿರಿಸಬೇಡ, ಕಾರಣ ಆತನೂ ಕೂಡ ನಿನ್ನ ಶತ್ರು ಆಗಬಹುದು. ಅವನು ಹೇಳುವಂತಹ ಒಳಿತಿನಲ್ಲೆಲ್ಲ ನಿನ್ನ ಒಳಿತನ್ನು ಆತನು ಬಯಸುವುದಿಲ್ಲ. ಆದ್ದರಿಂದ ಮುಂದೊಂದು ದಿನ ಆತನೂ ಕೂಡ ನಿನ್ನ ಶತ್ರು ಆಗಬಹುದು. ಅದೆಷ್ಟೋ ಜನರು ಹೇಳ್ತಾರೆ, ನಾವು ಒಟ್ಟಿಗೆ ಅದೆಷ್ಟೋ ಸತ್ಕರ್ಮಗಳನ್ನು ಮಾಡಿದ್ದೇವೆ ಎಂದು, ಆದರೆ ಕೊನೆಗೆ ಆತನು ಶತ್ರುವಾಗಿದ್ದಾನೆ. ಅದೇ ರೀತಿ ನಿನ್ನೊಂದಿಗೆ ಶರ್ರನ್ನು ಹೇಳಿಕೊಡುವವ, ಕೆಡುಕನ್ನು ಮಾಡಲು ನಿನಗೆ ಪ್ರೇರೇಪಿಸುವವ, ಆತನೂ ಕೂಡ ನಿನ್ನ ಒಳಿತಿನಲ್ಲಿ ಯಾವತ್ತೂ ಕೂಡ ಆತನು ನಿನ್ನೊಂದಿಗೆ ಭಾಗಿಯಾಗಿಲ್ಲ. ಮಾತ್ರವಲ್ಲ, ಆತನು ಮುಂದೊಮ್ಮೆ ನಿನ್ನ ಶತ್ರು ಆಗಲೂಬಹುದು. ನೀವು ಕೆಟ್ಟ ಕೃತ್ಯಗಳನ್ನು ಒಟ್ಟಿಗೆ ಮಾಡ್ತಾರೆ. ಅದೇ ರೀತಿ ನೀವು ಬೇಡವಾದಂತಹ ಸಮಾರಂಭಗಳಿಗೆ, ಕೃತ್ಯಗಳಿಗೆ ಹೋಗುವಾಗ ಒಟ್ಟಿಗೆ ಹೋಗ್ತೀರಾ. ಮುಂದೊಂದು ದಿನ ಅವನು ನಿನ್ನ ಶತ್ರು ಆಗುವಾಗ ನಿನ್ನ ರಹಸ್ಯಗಳೆಲ್ಲವೂ ಕೂಡ ಬಯಲಾಗ್ತದೆ. ಆದ್ದರಿಂದ ನಿನ್ನೊಂದಿಗಿರುವಂತಹ ಯಾರನ್ನೂ ಕೂಡ ನೀನು ವಿಶ್ವಾಸವಿರಿಸಬೇಡ. ಖಂಡಿತವಾಗಿಯೂ ನಿನಗೆ ಸಂರಕ್ಷಣೆಯಾಗಿರುವುದು ಅಲ್ಲಾಹನು ಮಾತ್ರ. ಆದ್ದರಿಂದ ಅಲ್ಲಾಹನೊಂದಿಗೆ ನೀನು ಭರವಸೆಯನ್ನಿಟ್ಟು ಯಾವುದೇ ಕೃತ್ಯಗಳನ್ನು ಮಾಡುವಾಗ ಅಲ್ಲಾಹನು ನೋಡುತ್ತಾನೆ, ಅಲ್ಲಾಹನ ಇದಕ್ಕೆ ಸಂರಕ್ಷಣೆ ಬೇಕು ಎಂದು ನೀನು ಅಲ್ಲಾಹನೊಂದಿಗೆ ಬೇಡುವುದಾದರೆ ಖಂಡಿತವಾಗಿ ನಿನಗೆ ಸಂರಕ್ಷಣೆ ಸಿಗುತ್ತದೆ. ಆದ್ದರಿಂದ ಜೀವನದಲ್ಲಿ ನಾವು ಕಲಿತಿರಬೇಕಾದಂತಹ ಒಂದು ಪಾಠ, ಯಾವತ್ತೂ ಕೂಡ ಯಾರನ್ನೂ ಕೂಡ ಪೂರ್ಣವಾಗಿ ವಿಶ್ವಾಸವಿರಿಸಬಾರದು. ಅದು ನಮ್ಮ ಅತಿಯಾಗಿ ನಮಗೆ ಒಳಿತನ್ನು ಹೇಳಿಕೊಡುವಂತಹ ವ್ಯಕ್ತಿಯಾಗಲಿ, ಕೆಡುಕಿನಲ್ಲಿ ನಮ್ಮೊಂದಿಗೇ ನಿಂತು ಕೆಡುಕನ್ನು ಮಾಡುವಂತಹ ವ್ಯಕ್ತಿಯಾಗಲಿ, ಯಾರೊಂದಿಗೂ ಕೂಡ ನಾವು ವಿಶ್ವಾಸವಿರಿಸಬಾರದು. ಈ ಒಂದು ಉಪದೇಶ ಜೀವನದಲ್ಲೂ ಸದಾ ನಿಮ್ಮೊಂದಿಗೆ ಇರಲಿ. ಅಲ್ಲಾಹನು ಈ ರೀತಿಯಾದಂತಹ ಕೆಟ್ಟ ಜನರ ಸಹವಾಸದಿಂದ ಅಲ್ಲಾಹನು ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.